Good morning. So this program is for 6th semester BCom, subject income tax 2, University Coimbatore University, and this is the second session. Chapter we are discussing in this session is income from house property. Objectives of this session is to understand the property income which are exempt from tax. In the previous presentation, we understand about the introduction and meaning of some important terms in income from house property. In this session, we are going to understand the property income which are exempt from tax as well as types of house property. Let us try to understand. So, which are the income which are exempt from tax under income from house property. First one is income from farmhouse. Usually farmhouse is related to agricultural land, and agricultural income are completely exempt from tax. Even any farmhouse so used for agricultural purpose, and if it is let out, then income received from such kind of farmhouse is exempt from tax. Second one is annual value of one palace of ex-Indian ruler is exempt from tax. ಸಪೋಸ್ ಏನಾದರೂ ಎಕ್ಸ್ ಕಿಂಗ್ ಇದ್ದರೆ, ಎಕ್ಸ್ ಇಂಡಿಯನ್ ರೂಲರ್ಸ್ ಇದ್ದರೆ, ಅವ್ರ ಹತ್ರ ಪ್ಯಾಲೇಸ್ ಇದ್ದರೆ, ಒಂದು ಪ್ಯಾಲೇಸ್ ಏನಾಗುತ್ತೆ, ಪ್ಯಾಲೇಸಿನ ಇನ್ಕಮ್ ಎಕ್ಸಮ್ಟ್ ಆಗುತ್ತೆ. ಒಂದಕ್ಕಿಂತ ಜಾಸ್ತಿ ಇದ್ದರೆ ಜಾಸ್ತಿ ಇರುವಂಥದ್ದು ಟ್ಯಾಕ್ಸಬಲ್ ಆಗುತ್ತೆ. ಪ್ರಾಪರ್ಟಿ ಇನ್ಕಮ್ ಆಫ್ ಲೋಕಲ್ ಅಥಾರಿಟಿ, ಪ್ರಾಪರ್ಟಿ ಇನ್ಕಮ್ ಆಫ್ ಅಪ್ರೂವ್ಡ್ ಸೈಂಟಿಫಿಕ್ ರಿಸರ್ಚ್ ಅಸೋಸಿಯೇಷನ್, ಪ್ರಾಪರ್ಟಿ ಇನ್ಕಮ್ ಆಫ್ ಯೂನಿವರ್ಸಿಟಿ ಆರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಇವಿಷ್ಟು ಸಹ ಲೋಕಲ್ ಅಥಾರಿಟಿ, ಸೈಂಟಿಫಿಕ್ ರಿಸರ್ಚ್ ಅಸೋಸಿಯೇಷನ್ಸ್, ಯೂನಿವರ್ಸಿಟೀಸ್ ಆರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಇವು ಯಾವೇ ಇನ್ಸ್ಟಿಟ್ಯೂಷನ್ಸು ಹೌಸ್ ಪ್ರಾಪರ್ಟಿ ಇದ್ದು ಅದನ್ನು ಲೆಟ್ಔಟ್ ಮಾಡಿದ್ರೆ ಅದರಿಂದ ಬಂದಂಥ ಇನ್ಕಮ್ ಏನಾಗತ್ತಂದರೆ ಎಕ್ಸಮ್ಟ್ ಆಗುತ್ತೆ. ಪ್ರಾಪರ್ಟಿ ಇನ್ಕಮ್ ಆಫ್ ಹಾಸ್ಪಿಟಲ್, ಅದರ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್, ಪ್ರಾಪರ್ಟಿ ಇನ್ಕಮ್ ಆಫ್ ಟ್ರೇಡ್ ಯೂನಿಯನ್ಸ್, ಹೌಸ್ ಪ್ರಾಪರ್ಟಿ ಹೆಲ್ಡ್ ಫಾರ್ ಚಾರಿಟೇಬಲ್ ಪರ್ಪಸಸ್, ಪ್ರಾಪರ್ಟಿ ಇನ್ಕಮ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಇವೆಲ್ಲ ಪಾರ್ಟಿ ಅಥವಾ ಇನ್ಸ್ಟಿಟ್ಯೂಷನ್ಸು ಹಾಗೆ ಹೌಸ್ ಪ್ರಾಪರ್ಟಿ ಇದ್ದು ಸಪೋಸ್ ಅದನ್ನು ಲೆಟ್ಔಟ್ ಮಾಡಿದ್ರೆ ಏನು ರೆಂಟ್ ಬರುತ್ತೆ ಅದು ಎಕ್ಸಮ್ಟ್ ಆಗುತ್ತೆ. ಪ್ರಾಪರ್ಟಿ ಯೂಸ್ಡ್ ಫಾರ್ ಓನ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಅಸೆಸಿ ಸಪೋಸ್ ಅವನ ಪ್ರಾಪರ್ಟಿನ ಸ್ವಂತ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಪರ್ಪಸ್ಸಿಗೆ ಯೂಸ್ ಮಾಡಿದರೆ ಅದು ಸಹ ಟ್ಯಾಕ್ಸಬಲ್ ಆಗೋದಿಲ್ಲ, ಎಕ್ಸಮ್ಟ್ ಆಗುತ್ತೆ. ಒನ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಇದು ಈಗ ಅಮೆಂಡ್ಮೆಂಟ್ ಆಗಿದೆ, 2 ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಎಕ್ಸಮ್ಟ್ ಆಗುತ್ತೆ. ಸೊ 2 ಹೌಸ್ ಪ್ರಾಪರ್ಟಿನ ಅಸೆಸಿ ಏನಾದರೂ ಸೆಲ್ಫ್ ಆಕ್ಯುಪೈ ಅಂತ ತೋರಿಸಿದರೆ ಆ್ಯನ್ಯಲ್ ವ್ಯಾಲ್ಯೂ ನಿಲ್ಲ ಅಂತ ತೋರಿಸ್ತೀವಿ. ನೆಕ್ಸ್ಟ್ ಈಸ್ ಟೈಪ್ಸ್ ಆಫ್ ಹೌಸ್ ಪ್ರಾಪರ್ಟೀಸ್. First one is let out property. Let out property refers to property that is let out to a tenant for commercial or residential purpose. ಈಗ ಅಸೆಸಿ ಹೌಸ್ ಪ್ರಾಪರ್ಟಿನ ಕಮರ್ಷಿಯಲ್ ಪರ್ಪಸ್ ಅಥವಾ ರೆಸಿಡೆನ್ಷಿಯಲ್ ಪರ್ಪಸ್ಸಿಗೆ ಬೇರೆಯವರಿಗೆ ಲೆಟ್ಔಟ್ ಮಾಡಿದ್ರೆ ಆ ಟೆನೆಂಟ್ ಏನು ರೆಂಟ್ ಕೊಡ್ತಾನೆ ಆ ರೆಂಟಲ್ ಇನ್ಕಮ್ ಏನಾಗುತ್ತೆ ಎಕ್ಸಮ್ಟ್ ಆಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ಅಂಥ ಹೌಸ್ ಪ್ರಾಪರ್ಟಿಗೆ ಏನಂತೀವಿ ಅಂದರೆ ಲೆಟ್ಔಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ. Second type of house property is self-occupied house property. It refers to property that an assessee uses for his or her own accommodation. In case of self-occupied property, the taxable annual value is nil. However, interest on loan borrowed for construction or purchase of house is allowed as deduction under section 24. ಅಂದರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂದರೆ ಅಸೆಸಿ ಮನೇನ ತನ್ನ ಸ್ವಂತ ವಾಸಕ್ಕೆ ಯೂಸ್ ಮಾಡಿದ್ರೆ ಅದಕ್ಕೆ ಏನಂತೀವಿ ಅಂದರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ತೋರಿಸ್ತೀವಿ. ಯಾಕಂದರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯ ಮೇಲೆ ಟ್ಯಾಕ್ಸನ್ನು ಚಾರ್ಜ್ ಮಾಡೋದಿಲ್ಲ. ಆದರೆ ಡಿಡಕ್ಷನ್ನಿಗೆ ಮಾತ್ರ ಒಂದು ಡಿಡಕ್ಷನ್ ಬರುತ್ತೆ, ಅದು ಇಂಟ್ರೆಸ್ಟ್ ಆನ್ ಲೋನ್. ಯಾಕೆಂದರೆ ಅವ್ನು ಮನೆ ಕಟ್ಟಿಸ್ಬೇಕಾದ್ರೆ ಲೋನ್ ಮಾಡಿದರೆ ಆ ಲೋನ್ ಮೇಲೆ ಇಂಟ್ರೆಸ್ಟ್ ಪೇ ಮಾಡೋದನ್ನು ನಾವು ಡಿಡಕ್ಷನಲ್ಲಿ ಲೆಸ್ ಮಾಡಬಹುದು. ಸೊ ಆ ರೀತಿ ಹೌಸ್ ಪ್ರಾಪರ್ಟಿ ಏನಂತೀವಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಡೀಮ್ಡ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿ. ವೆನ್ ಎನ್ ಅಸೆಸಿ ಆಕ್ಯುಪೈಸ್ ಮೋರ್ ದ್ಯಾನ್ 2 ಹೌಸಸ್ ಫಾರ್ ಹಿಸ್ ಓನ್ ಅಕಾಮಡೇಷನ್, those 2 houses are as per his choice will be treated as SOP, and the remaining property are treated as deemed to be let out property and chargeable for tax. ಅಂದರೆ ಈ ಹಿಂದೆ ಹೇಳಿದಾಗೆ
ಎರಡಕ್ಕಿಂತ ಹೆಚ್ಚು ಮನೆಗಳನ್ನ ಅವನು ಸ್ವಂತ ವಾಸಕ್ಕೆ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ದ ಅಂತ ತಿಳ್ಕೊಳ್ರಿ. ಯಾಕಂದರೆ ಸ್ವಂತ ವಾಸಕ್ಕೆ ಯೂಸ್ ಮಾಡಿದ್ರೆ ಟ್ಯಾಕ್ಸಬಲ್ ವ್ಯಾಲ್ಯೂ ನಿಲ್ಲಾಗತ್ತೆ, ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ಲಾಗತ್ತೆ. ಸಪೋಸ್ ಅವನು ಎರಡಕ್ಕಿಂತ ಜಾಸ್ತಿ ಹೌಸಸ್ನ ಸೆಲ್ಫ್ ಆಕ್ಯುಪೈಡ್ ಅಂತ ತೋರಿಸಿದ್ರೆ 2 ಹೌಸ್ ಪ್ರಾಪರ್ಟಿನ ಮಾತ್ರ ಸೆಲ್ಫ್ ಆಕ್ಯುಪೈ ಅಂತ ತೋರಿಸಿ. ಇನ್ನು ಅದಕ್ಕಿಂತ ಹೆಚ್ಚಿರುವಂಥ ಹೌಸ್ ಪ್ರಾಪರ್ಟಿನ ಡೀಮ್ಡ್ ಟು ಬಿ ಲೆಟ್ಔಟ್ ಪ್ರಾಪರ್ಟಿ ಅಂತ ತೋರಿಸಿ ಅದರ ಮೇಲೆ ಟ್ಯಾಕ್ಸನ್ನು ಚಾರ್ಜ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 4th ಟೈಪ್ ಈಸ್ ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಆ್ಯಂಡ್ ಪಾರ್ಟ್ಲಿ ಲೆಟ್ಔಟ್. See, when assessee occupies a portion of the house for self-residential purpose and remaining portion let out for rent is called partly self-occupied and partly let out. ಈಗ ಒಂದೇ ಮನೆಯಲ್ಲಿ 2 ಪೋರ್ಷನ್ಸ್ ಇರುತ್ತೆ. ಒಂದು ಪೋರ್ಷನನ್ನು ಸೆಲ್ಫ್ ಆಕ್ಯುಪೈಡ್ ಮಾಡ್ಕೊತಾನೆ, ಇನ್ನೊಂದು ಪೋರ್ಷನನ್ನು ಲೆಟ್ಔಟ್ ಮಾಡ್ತಾನೆ, ರೆಂಟಿಗೆ ಬಾಡಿಗೆ ಕೊಡ್ತಾನೆ. ಅಂಥ ಹೌಸ್ ಪ್ರಾಪರ್ಟಿನ ಏನಂತೀವಿ ನಾವು ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಆ್ಯಂಡ್ ಪಾರ್ಟ್ಲಿ ಲೆಟ್ಔಟ್ ಅಂತ ಹೇಳ್ತೀವಿ. ಅಂದರೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸೆಲ್ಫ್ ಆಕ್ಯುಪೈಡ್ನ ನಿಲ್ ಅಂತ ತೋರಿಸ್ತೀವಿ, ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಲೆಟ್ಔಟ್ ಪ್ರಾಪರ್ಟಿನ ನಾವೇನು ಮಾಡ್ತೀವಿ, ಸೊ ಟ್ಯಾಕ್ಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಲಾಸ್ಟ್ ಒನ್ ಈಸ್ ಪಾರ್ಟ್ ಆಫ್ ದ ಇಯರ್ ಸೆಲ್ಫ್ ಆಕ್ಯುಪೈಡ್ ಆ್ಯಂಡ್ ಪಾರ್ಟ್ ಆಫ್ ದ ಇಯರ್ ಲೆಟ್ಔಟ್ ಪ್ರಾಪರ್ಟಿ. ವೆನ್ ಎನ್ assessee occupies the entire portion of the house for part of the year, either 4 or 7 months suppose, and remaining period has been let out, under such circumstance the house property is considered as let out for throughout the year and income calculated as usual and no self occupation allowance will be given. ಈಗ ಹೌಸ್ ಪ್ರಾಪರ್ಟಿ, ಎಂಟೈರ್ ಹೌಸ್ ಪ್ರಾಪರ್ಟಿನ ಕೆಲವೊಂದಷ್ಟು ತಿಂಗಳು, ಈಗ 4 ತಿಂಗಳು 7 ತಿಂಗಳು ಈ ರೀತಿ ಅವನು ಸೆಲ್ಫ್ ಆಕ್ಯುಪೈ ಮಾಡ್ಕೊಳ್ತಾನೆ ಅವನ ಸ್ವಂತ ವಾಸಕ್ಕೆ. ಇನ್ನು ಉಳಿದ ಮಂತನ್ನು ಪ್ರೀವಿಯಸ್ ಇಯರಲ್ಲಿ ಲೆಟ್ಔಟ್ ಮಾಡ್ತಾನೆ. ಅಂಥ ಕೇಸಲ್ಲಿ ಅದನ್ನು ಸೆಲ್ಫ್ ಆಕ್ಯುಪೈ ಅಂತ ತೋರಿಸ್ಲಿಕ್ಕೆ ಬರೋದಿಲ್ಲ. ಅಂಥ ಹೌಸ್ ಪ್ರಾಪರ್ಟಿನ ಏನಂತೀವಿ ಅಂತ ಹೇಳಿದ್ರೆ ಎಂಟೈರ್ ಹೌಸನ್ನು ನಾವು ಲೆಟ್ಔಟ್ ಪ್ರಾಪರ್ಟಿ ಅಂತ ಟ್ರೀಟ್ ಮಾಡಿ ರೆಂಟನ್ನ ಮಾತ್ರ ಎಷ್ಟು ಮಂತಿಗೆ ರೆಂಟನ್ನು ಲೆಟ್ಔಟ್ ಮಾಡಿದಾನೆ ಅಷ್ಟು ಮಂತಿಂದ ರೆಂಟ್ ಮಾತ್ರ ತಗೊಂಡು ಆ್ಯನ್ಯುವಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ದಟ್ಸ್ ಆಲ್ ಅಬೌಟ್ ದಿಸ್ ಸೆಷನ್. ಥ್ಯಾಂಕ್ ಯು.